ಮನಸ್ಸುಗಳಿಗೆ ನಮಸ್ಕಾರ. ಇರಾನ್ ಹಾಗೂ ಅಮೆರಿಕ ನಡುವಿನ ಹಿಂಸಾಚಾರ ಮತ್ತೊಮ್ಮೆ ಉತ್ತುಂಗಕ್ಕೇರಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧಕ್ಕೆ ಸಜ್ಜಾಗಿರುವಂತೆ ಎದ್ದು ಕಾಣ್ತಿದೆ. ಅದರಲ್ಲೂ ಇರಾನ್ ವಿರುದ್ಧ ಕಠಿಣ ನಿಲುವನ್ನ ಹೊಂದಿದ್ದು, ಅಮೆರಿಕ ವಿದೇಶಾಂಗ ಇಲಾಖೆ ಹೊರಡಿಸಿದ ತುರ್ತು ಭದ್ರತಾ ಎಚ್ಚರಿಕೆ ಇಡೀ ಜಗತ್ತನ್ನೇ ಬೆಚ್ಚಿಬೀಳಿಸಿದೆ. ಅಮೆರಿಕದ ಈ ನಿಲುವು ಜಗತ್ತಿನ ಮೇಲೆ ಯಾವ ಪರಿಣಾಮ ಬೀರಲಿದೆ? ನಿಜಕ್ಕೂ ಹಿಟ್ಲರ್ ನಂತರ ಮತ್ತೊಬ್ಬ ಡಿಟೆಕ್ಟರ್ ಹುಟ್ಟಿ ಬಂದ? ಈ ಪ್ರಶ್ನೆಗಳ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಇದು ಈ ಕ್ಷಣದ ಸುದ್ದಿ ವಿಶೇಷ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಇರಾನ್ ಜೊತೆ ವ್ಯವಹಾರ ನಡೆಸುವ ದೇಶಗಳ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವ್ಯಾಪಕ ವ್ಯಾಪಾರ ಎಚ್ಚರಿಕೆಯನ್ನ ಘೋಷಿಸಿದ್ದಾರೆ. ಅಂತಹ ರಾಷ್ಟ್ರಗಳ ಮೇಲೆ ಶೇಕಡ 25% ದಂಡ ರೂಪದ ಹೊಸ ತೆರಿಗೆಗಳನ್ನ ವಿಧಿಸೋದಕ್ಕೆ ಮುಂದಾಗಿದ್ದಾರೆ. ಇರಾನ್ ಇಸ್ಲಾಮಿಕ್ ಗಣರಾಜ್ಯದೊಂದಿಗೆ ವ್ಯವಹಾರ ನಡೆಸುವ ಯಾವುದೇ ದೇಶವು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮೆರಿಕದ ಜೊತೆ ನಡೆಸುವ ಯಾವುದೇ ವ್ಯವಹಾರ ಮತ್ತು ಎಲ್ಲಾ ವ್ಯವಹಾರಗಳ ಮೇಲೆ ಶೇಕಡ 25% ಸುಂಕವನ್ನ ಪಾವತಿಸಬೇಕು. ಆ ಆದೇಶವು ಅಂತಿಮ ಮತ್ತು ನಿರ್ಣಾಯಕವಾಗಿದೆ ಅಂತ ಟ್ರಂಪ್ ಟ್ರೂತ್ ಸೋಷಿಯಲ್ ಪೋಸ್ಟ್ ನಲ್ಲಿ ಇದೀಗ ಪೋಸ್ಟ್ ಮಾಡಲಾಗಿದೆ. ಇನ್ನು ಇರಾನಿನ ಪ್ರಮುಖ ವ್ಯಾಪಾರ ಪಾಲುದಾರರಲ್ಲಿ ಚೀನಾ, ಟರ್ಕಿ, ಭಾರತ, ಪಾಕಿಸ್ತಾನ ಮತ್ತು ಅರ್ಮೇನಿಯಾ ಕೂಡ ಸೇರಿವೆ. ಟ್ರಂಪ್ ಘೋಷಣೆಯು ಇತ್ತೀಚಿನ ವರ್ಷಗಳಲ್ಲಿ ಇರಾನಿನ 5 ದೊಡ್ಡ ವ್ಯಾಪಾರಗಳ ಪಾಲುದಾರರಲ್ಲಿ ಒಂದಾಗಿರುವಂತಹ ಭಾರತದ ಮೇಲೆ ಪರಿಣಾಮ ಕೂಡ ಬೀರಬಹುದು ಅಂತ ವರದಿಯಾಗಿದೆ. ಇನ್ನು ಅಮೆರಿಕವು ಭಾರತದ ಮೇಲೆ ಈಗಾಗಲೇ ಶೇಕಡ 50% ಸುಂಕವನ್ನ ವಿಧಿಸಿದೆ. ಇದು ವಿಶ್ವದಲ್ಲೇ ಅತಿ ಹೆಚ್ಚು. ಇದರಲ್ಲಿ ರಷ್ಯಾದ ಇಂಧನ ಖರೀದಿಗೆ ದಂಡವಾಗಿ ಶೇಕಡ 25% ಇದೀಗ ಸೇರ್ಕೊಂಡಿದೆ. ಇನ್ನು ಟೆಹರಾನ್ ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯ ಪ್ರಕಾರ ಭಾರತವು ಇರಾನ್ಗೆ ಅಕ್ಕಿ, ಚಹಾ, ಸಕ್ಕರೆ, ಔಷಧಿಗಳ ಮಾನವ ನಿರ್ಮಿತ ನೂರಾರು ಉತ್ಪನ್ನಗಳ ವಿದ್ಯುತ್ ಯಂತ್ರೋಪಕರಣಗಳು ಮತ್ತು ಕೃತಕ ಆಭರಣಗಳನ್ನ ಪ್ರಮುಖವಾಗಿ ರಫ್ತು ಮಾಡ್ತಾ ಇದೆ. ಆದ್ರೆ ಇರಾನ್ನಿಂದ ಭಾರತಕ್ಕೆ ಡ್ರೈ ಫ್ರೂಟ್ಸ್, ಸಾವಯವ, ರಾಸಾಯನಿಕ ಮತ್ತು ಗಾಜಿನ ಸಾಮಾನುಗಳು ಆಮದಾಗ್ತಾ ಇದೆ. ಪ್ರತಿಭಟನಾಕಾರರ ಪ್ರಕಾರ ಹತ್ಯೆಯ ಕುರಿತು ಮಿಲಿಟರಿ ಕ್ರಮದ ಬೆದರಿಕೆಗಳು ಕೂಡ ಸೇರಿದಂತೆ ಇರಾನ್ನ ನಾಯಕತ್ವದ ಮೇಲೆ ಒತ್ತಡವನ್ನ ತೀವ್ರಗೊಳಿಸ್ತಾ ಇದೆ. ಇನ್ನು ಅಮೆರಿಕ ಇರಾನ್ ಅಧಿಕಾರಿಗಳನ್ನ ಭೇಟಿ ಮಾಡಲಿದ್ದು, ಇರಾನಿನ ವಿರೋಧ ಪಕ್ಷಗಳೊಂದಿಗೆ ಸಂಪರ್ಕದಲ್ಲಿದೆ ಅಂತ ಕೂಡ ಟ್ರಂಪ್ ಅವರು ತಿಳಿಸಿದ್ದಾರೆ. ಇನ್ನು ವೈಮಾನಿಕ ದಾಳಿಯನ್ನ ನಡೆಸುವುದು ಆಯ್ಕೆಯಾಗಿದೆ. ರಾಜತಾಂತ್ರಿಕತೆಯ ಆಡಳಿತದ ಸಾಧ್ಯತೆ ಕೂಡ ಇದೀಗ ಹೆಚ್ಚಳವಾಗಿರುವಂತದ್ದು. ಟೆಹರಾನ್ನಿಂದ ಅಮೆರಿಕ ಮಿಶ್ರ ಪ್ರತಿಕ್ರಿಯೆಗಳನ್ನು ಕೂಡ ತೆಗೆದುಕೊಳ್ತಾ ಇದೆ. ಇನ್ನು ಒಂದು ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಟ್ ಈ ಬಗ್ಗೆ ತಿಳಿಸಿದ್ದಾರೆ. ಪ್ರಾದೇಶಿಕ ಪ್ರಭಾವ ದುರ್ಬಲಗೊಂಡಿರುವ ಕಾರಣ ಇರಾನಿನ ನಾಯಕತ್ವ ತೀವ್ರ ಆರ್ಥಿಕ ಸಂಕಷ್ಟದಿಂದ ವ್ಯಾಪಾರದ ವ್ಯಾಪಕ ಪ್ರತಿಭಟನೆಗಳನ್ನ ಇದೀಗ ಎದುರಿಸ್ತಾ ಇದೆ. ಒಟ್ನಲ್ಲಿ ಅಮೆರಿಕದ ಇರಾನ್ ಮಧ್ಯೆ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮುಂದೆ ಮಿಲಿಟರಿ ಹಾಗೂ ವೈಮಾನಿಕ ಯುದ್ಧ ಕೂಡ ಘೋಷಣೆ ಆಗಬಹುದು. ಪರೋಕ್ಷವಾಗಿ ಇದು ಅಮೆರಿಕ ಎಚ್ಚರಿಕೆಯನ್ನ ನೀಡ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.